ಹಳೆ ಹುಬ್ಬಳ್ಳಿ ಆಸ್ಪತ್ರೆ ಹಸ್ತಾಂತರ ವಿಚಾರಕ್ಕೆ ರಾಜಕೀಯ ಜಟಾಪಟಿನೇ ಶುರುವಾಗಿದೆ. 9 ವರ್ಷಗಳಿಂದ ನಿರ್ಮಾಣ ಹಂತದಲ್ಲಿರುವಂತಹ ಆಸ್ಪತ್ರೆ ಕಟ್ಟಡ ಇದು. ಆಸ್ಪತ್ರೆ ಹಸ್ತಾಂತರ ವಿಷಯಕ್ಕೆ ಸಂಬಂಧಪಟ್ಟಂಗೆ ಹಗ್ಗ ಜಗ್ಗಾಟ ನಡೆದಿತ್ತು. TV5 ನಲ್ಲಿ ಈ ಬಗ್ಗೆ ವಿಸ್ತೃತವಾದಂತಹ ವರದಿ ಪ್ರಸಾರ ಆಯಿತು. ಆ ವರದಿಯ ಬೆನ್ನಲ್ಲೇ ಸರ್ವಪಕ್ಷದ ಸಭೆಯನ್ನು ಕರೆದಿದೆ ಪಾಲಿಕೆ. ಮಹಾನಗರ ಪಾಲಿಕೆಯ ಸರ್ವಪಕ್ಷಗಳ ಸದಸ್ಯರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಮಹಾನಗರದ ಸರ್ವಪಕ್ಷದ ಸದಸ್ಯರು ವೀಕ್ಷಣೆ ಮಾಡಿದ್ದಾರೆ. ಅಂದರೆ ಆ ಆಸ್ಪತ್ರೆಯ ಕಟ್ಟಡವನ್ನು ಆರೋಗ್ಯ ಇಲಾಖೆಗೆ ಹಸ್ತಾಂತರ ಮಾಡೋದ್ರ ಬಗ್ಗೆ ಈಗ ಚರ್ಚೆ ಆಗಿದೆ. ಅಂದರೆ ರಾಜಕೀಯ ಜಟಾಪಟಿ, ಕ್ರೆಡಿಟ್ ನಮ್ಗೆ ಸಲ್ಲಬೇಕು, ನಿಮ್ಗೆ ಸಲ್ಲಬೇಕು, ನಮ್ಮ ಅವಧಿಯಲ್ಲಾಗಿದ್ದು ಅದಕ್ಕೆ ನಾವು ಹಣ ಬಿಡುಗಡೆ ಮಾಡಿದ್ದು ಅಂಥೇಳಿ 9 ವರ್ಷ ಆಯ್ತು ರೀ ನೆನೆಗುದಿಗೆ ಬಿದ್ದು. ನಿರ್ಮಾಣ ಹಂತದ ಕಟ್ಟಡ ಮುಗಿಬೇಕಾಗಿತ್ತು, ಸಾರ್ವಜನಿಕರ ಉಪಯೋಗಕ್ಕಾಗಬೇಕಾಗಿತ್ತು, ಆದರೆ ಆಗಿರಲಿಲ್ಲ. ಈಗ ಅದಕ್ಕೆ ಕಾಲ ಕೂಡಿ ಬಂದಿದೆ. ಕಾರಣ TV5 ನಲ್ಲಿ ವರದಿ ಬಿತ್ತರವಾಯಿತು. ಅಧಿಕಾರಿಗಳಿಗೆ ಚಳಿ ಬಿಡಿಸುವಂಥ ಪ್ರಯತ್ನ ಆಯಿತು ಮತ್ತು ಪಾಲಿಕೆಯವರ ಕಣ್ತೆರೆಸಿತು TV5. ಈಗ ಅಲ್ಲಿನ ಪಾಲಿಕೆ ಎಚ್ಚೆತ್ತುಕೊಂಡು ಸರ್ವಪಕ್ಷ ಒಂದು ಸಭೆಯನ್ನು ಕರೆದು ಒಂದು ಒಮ್ಮತಕ್ಕೆ ಬಂದು ಎಲ್ಲರೂ ಹೋಗಿ ಸದಸ್ಯರು ವೀಕ್ಷಣೆಯನ್ನು ಮಾಡಿದ್ದಾರೆ. ಆಸ್ಪತ್ರೆ ಕಟ್ಟಡವನ್ನು ಆರೋಗ್ಯ ಇಲಾಖೆಗೆ ಹಸ್ತಾಂತರ ಮಾಡುವುದರ ಬಗ್ಗೆ ಗಂಭೀರವಾದಂತಹ ಚರ್ಚೆ ಆಗಿದೆ. ಮತ್ತಷ್ಟು ಮಾಹಿತಿ ಯಲ್ಲಪ್ಪ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಯಲ್ಲಪ್ಪ, TV5 ವರದಿಯ ಫಲಶ್ರುತಿ ಇದು. ಸಾರ್ವಜನಿಕರು ಹೇಗೆ ಈಗ TV5ಗೆ ಧನ್ಯವಾದ ಅರ್ಪಿಸ್ತಾ ಇದ್ದಾರೆ ಮತ್ತು ಪಾಲಿಕೆ ಸರ್ವಪಕ್ಷ ಸಭೆಯಲ್ಲಿ ಹಸ್ತಾಂತರದ ಬಗ್ಗೆ ಏನೆಲ್ಲ ಚರ್ಚೆ ಆಯಿತು, ಇನ್ನೆಷ್ಟು ದಿನಗಳ ಕಾಲ ಸಮಯಾವಕಾಶವನ್ನು ಕೇಳಿದ್ದಾರೆ, ಈ ಆಸ್ಪತ್ರೆ ಕಂಪ್ಲೀಟ್ ಆದರೆ ಎಷ್ಟು ಉಪಯೋಗ ಆಗುತ್ತೆ ಅನ್ನೋದು? ಪ್ರಭು, ಹುಬ್ಬಳ್ಳಿ ಧಾರವಾಡ ಅಂದ್ರೆ ರಾಜ್ಯದಲ್ಲಿ ಅತಿ ದೊಡ್ಡ 2ನೇ ಮಹಾನಗರ ಪಾಲಿಕೆ. ಅಭಿವೃದ್ಧಿಯಲ್ಲಿ ನೋಡಿದಾಗ ಇಲ್ಲಿ ಅಂದ್ರೆ ಸಂಪೂರ್ಣವಾದಂತಹ ಒಂದು ದೊಡ್ಡ ಸೊನ್ನೆ ಇಲ್ಲಿ ನಮ್ಗೆ ಕಾಣ ಸಿಗುತ್ತೆ. ಒಂದ್ ಕಡೆ ಇವತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ಸಾಕಷ್ಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಲ್ಲಂದ್ರೆ ಕಾಮಗಾರಿಗಳು ಆಗ್ತವೆ. ಆ ಕಾಮಗಾರಿಯಿಂದ ಜನರಿಗೆ ಉಪಯೋಗ ಆಗ್ತಿಲ್ಲ. ಅದರ ಬಟ್ಟಿಯಲ್ಲಿ ಸೇರುವುದಾದ್ರೆ ಹುಬ್ಬಳ್ಳಿಯ ಒಂದು ಹಳೆ ಹುಬ್ಬಳ್ಳಿಯ ಹೆರಿಗೆ ಆಸ್ಪತ್ರೆ, ಈ ಒಂದು ಹೆರಿಗೆ ಆಸ್ಪತ್ರೆನ ಮೇಲ್ದರ್ಜೆಗೆ ಏರಿಸಬೇಕು ಅಂತೇಳಿ 2015-16 ತೀರ್ಮಾನ ಮಾಡಲಾಗುತ್ತೆ. 2018 ಟೆಂಡರ್ ಪ್ರಕ್ರಿಯೆ ಆಗುತ್ತೆ. ಆ ಟೆಂಡರ್ ಪ್ರಕ್ರಿಯೆ ನಂತರ ಇಲ್ಲಿ ಅಂದ್ರೆ ಬರೋಬ್ಬರಿ ಈ ಒಂದು ಆಸ್ಪತ್ರೆಗೆ ಹಳೆ ಆಸ್ಪತ್ರೆಯನ್ನ ಕೆಡವಿ ಇಲ್ಲಂದ್ರೆ ಹೊಸ ಆಸ್ಪತ್ರೆಯನ್ನ ನಿರ್ಮಿಸ್ಲಿಕ್ಕೆ ಇಲ್ಲಿ ಅಂದ್ರೆ ಬರೋಬ್ಬರಿ 9 ವರ್ಷಗಳು ಈಗಾಗಲೇ ಕಳೆದು ಹೋಗಿವೆ. ಕಳೆದು ಹೋದ್ರೂ ಸಹಿತ ಇಲ್ಲಿ ಅಂದ್ರೆ ಆ ಭಾಗದ ಜನರಿಗೆ ಇಲ್ಲಿ ಅಂದ್ರೆ ಇಲ್ಲಿವರೆಗೂ ಆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಿಕ್ಕಿಲ್ಲ. ಈಗ ಚಿಕಿತ್ಸೆ ಸಿಗಬೇಕಾಗಿದೆ, ಚಿಕಿತ್ಸೆ ಸಿಗುವಂತಹ ಕಾಲ ಕೂಡಿ ಬಂದಿದೆ. ಆದ್ರೆ ಇಲ್ಲಿ ಅಂತಾರೆ ಬಂದಿದ್ದು ಏನು ಅಂದ್ರೆ ಗ್ರೇಟ್ ವಾರ್. ಅದರಲ್ಲಿ ಪ್ರಮುಖವಾಗಿ ನೋಡಿದಾದ್ರೆ ಈ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಬಿಜೆಪಿಯ ಆಡಳಿತವಿದೆ, ವಿರೋಧ ಪಕ್ಷದಲ್ಲಿ MIM ಮತ್ತು ಕಾಂಗ್ರೆಸ್ ಇದೆ. ಇಲ್ಲಿ ಬಿಜೆಪಿಯವರು ಇದನ್ನ ಪಾಲಿಕೆನೇ ಇಲ್ಲದ್ರೆ ಸಂಪೂರ್ಣವಾಗಿ ನಿರ್ವಹಣೆ ಮಾಡುತ್ತೆ, ಇದನ್ನ ಪಾಲಿಕೆನೇ ನಿರ್ವಹಣೆ ಮಾಡ್ಲಿ ಅನ್ನೋದಾದ್ರೆ ಕಾಂಗ್ರೆಸ್ನ ಪಾಲಿಕೆ ಸದಸ್ಯರ ವಿರೋಧ ಏನು ಅಂತಂದ್ರೆ ಇಲ್ಲಿ ಯಾವುದೇ ರೀತಿಯಾಗಿ ಇಲ್ಲಿ ಒಂದು ಕಡೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಪರಿಸ್ಥಿತಿ ಸರಿ ಇಲ್ಲ, ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ, ಸಿಬ್ಬಂದಿಗಳಿಗೆ ವೇತನ ಕೊಡಲು ಸಹ ಇಲ್ಲಿ ಅಂದ್ರೆ ನಿಮ್ಮಲ್ಲಿ ಹಣವಿಲ್ಲ. ಇಂತಹ ಸಮಯದಲ್ಲಿ ಈ ಆಸ್ಪತ್ರೆಯನ್ನ ಹೇಗೆ ನಿರ್ವಹಣೆ, ಈ ರಾಜ್ಯ ಸರ್ಕಾರಕ್ಕೆ ಇಲ್ಲಿ ಅಂತಂದ್ರೆ ಹಸ್ತಾಂತರ ಮಾಡಿ, ರಾಜ್ಯ ಸರ್ಕಾರಕ್ಕೆ ಹಸ್ತಾಂತರ ಯಾವ ಮಟ್ಟಿಗೆ ಇಲ್ಲಿ ಅಂತಂದ್ರೆ ಈ ಒಂದು ಆಸ್ಪತ್ರೆ ಏನಿದೆ ಆ ಆಸ್ಪತ್ರೆಯನ್ನ ಇಲ್ಲಿ ಅಂತಂದ್ರೆ ನೀವು ಆರೋಗ್ಯ ಇಲಾಖೆಗೆ ಈ ಒಂದು ವರ್ಗಾವಣೆ ಮಾಡಿ ಆರೋಗ್ಯ ಇಲಾಖೆಗೆ ಹಸ್ತಾಂತರ ಮಾಡಿ ಅಂತೇಳಿ ಈಗ ಕಾಂಗ್ರೆಸ್ನವರು ಒಂದ್ ಕಡೆ ಆಗ್ರಹಿಸ್ತಿದ್ದಾರೆ. ಆದ್ರೆ ಈ ಸಂಪಟ್ಟಂಗೆ ಇಲ್ಲಿ ಜನರಿಗೆ ಏನು ಚಿಕಿತ್ಸೆ ಏನು ಸಿಗಬೇಕಾಗಿತ್ತು ಆ ಚಿಕಿತ್ಸೆ ಸಂಪಟ್ಟಂಗೆ TV5 ವಿಸ್ತೃತವಂತಹ ವರದಿಯನ್ನ ಮಾಡಿತ್ತು. ವರದಿಯ ಬೆನ್ನಲ್ಲೇ ಈಗ ಅಂತಂದ್ರೆ ಎಚ್ಚೆತ್ತು ಪಾಲಿಕೆಯ ಸರ್ವಪಕ್ಷದ ಸದಸ್ಯರಿರ್ಬೋದು ಮತ್ತು ಅಷ್ಟೇ ಅಲ್ಲ ಸಹಿತ ಅಧಿಕಾರಿಗಳನ್ನು ಎಚ್ಚೆತ್ತುಕೊಂಡು ಒಂದು ಮೊದಲಿಗೆ ಇಲ್ಲಿ ಅಂದ್ರೆ ಸರ್ವಪಕ್ಷದ ಸಭೆ ಕರೆತಾರೆ. ಸಭೆ ಬಳಿಕ ಈಗ ಅಂತಂದ್ರೆ ಆ ಒಂದು ಆಸ್ಪತ್ರೆ ಏನು ಹಳೆ ಹುಬ್ಬಳ್ಳಿ ಭಾಗದಲ್ಲಿರುವಂತ ಹೆರಿಗೆ ಆಸ್ಪತ್ರೆಗೆ ಹೋಗಿ ಭೇಟಿ ನೀಡಿ ಮುಂದೆ ಏನ್ ಮಾಡ್ಬೇಕು ಅಂತೇಳಿ ಒಂದು ಅಂತಿಮ ತೀರ್ಮಾನ ಬಂದ್ರೆ TV5 ಆಗ್ರಹವಿಷ್ಟೇ. ಅವಳಿ ನಗರದ ಜನರ ಬೆನ್ನಿಗೆ ಇಲ್ಲಿ ಅಂದ್ರೆ TV5 ನಿಂತಿತ್ತು. ಏನು ಅಂದ್ರೆ ಸರಿಯಾದ ಚಿಕಿತ್ಸೆ ಸಿಗಲಿ, ಯಾಕಂದ್ರೆ ಇಲ್ಲಿರುವಂತಹ ಸಣ್ಣ ಪುಟ್ಟ ರೋಗಕ್ಕೂ ಸಹ ಇಲ್ಲಿ ಅಂದ್ರೆ ಚಿಟಗುಬ್ಬಿ ಆಸ್ಪತ್ರೆಗೆ ಹೋಗ್ಬೇಕು, ಬಿಟ್ರೆ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆ ಹೋಗ್ಬೇಕು, ಅಷ್ಟೊಂದು ದೂರ ಇಲ್ಲಿ ಅಂದ್ರೆ ಹೋಗ್ಲಿಕ್ಕೆ ಆಗೋದಿಲ್ಲ. ನೀವು 9 ವರ್ಷಗಳಿಂದ ಇಲ್ಲಿ ಅಂತಂದ್ರೆ ನಿಮ್ಮ ಕ್ರೆಡಿಟ್ ವಾರ್ಗೋಸ್ಕರ ಇದನ್ನ ಆಸ್ಪತ್ರೆ ಕಾಮಗಾರಿ ಸಹ ಇಲ್ಲಿ ಅಂದ್ರೆ ಪೂರ್ಣಗೊಂಡಿಲ್ಲ. ಹೀಗಾಗಿ ಜನರಿಗೆ ಸರಿಯಾದ ಚಿಕಿತ್ಸೆ ಕೊಡಲು ಆಸ್ಪತ್ರೆನ ಬೇಗನೆ ಇಲ್ಲಿ ಉದ್ಘಾಟನೆ ಮಾಡಿ ಅಂತೇಳಿ TV5 ವಿಸ್ತೃತ ವರದಿಯನ್ನ ಮಾಡಿತ್ತು. ವರದಿಯ ಬೆನ್ನಲ್ಲೇ ಅಂದ್ರೆ ಸರ್ವಪಕ್ಷದ ಸದಸ್ಯರು ಭೇಟಿ ನೀಡಿದ್ದಾರೆ. ಪ್ರಭು, ಥ್ಯಾಂಕ್ ಯು ಎಲ್ಲಪ್ಪ ತಮ್ಮೆಲ್ಲ ಮಾಹಿತಿಗಾಗಿ. ಸರ್ವಪಕ್ಷ
ಸದಸ್ಯರೆಲ್ಲರೂ ಕೂಡ ವೀಕ್ಷಣೆ ಮಾಡಿದ್ದಾರೆ, ನೋಡ್ತಾ ಇದ್ದೀವಿ. ಕಾಮಗಾರಿ ನಡೀತಾ ಇರುವಂಥ ಒಂದು ಸ್ಥಳ ಅದು, ಹೆರಿಗೆ ಆಸ್ಪತ್ರೆ. ಕಿಮ್ಸು ಚಿಟಗುಬ್ಬಿ ಬಿಟ್ಟರೆ ಇದೇ ಪ್ರಮುಖವಾದಂಥ ಹಾಸ್ಪಿಟ್ಲು ಹುಬ್ಬಳ್ಳಿಯ ಜನರಿಗೆ. ಪಾಲಿಕೆ ಅದನ್ನು ನಿರ್ವಹಣೆ ಮಾಡ್ಕೊಂಡು ಬರ್ತಾ ಇತ್ತು. ಬಟ್ ಈಗ ಪಾಲಿಕೆ ಬರ್ಬಾದಾಗಿ ಹೋಗ್ಬಿಟ್ಟಿದೆ ಅಂತೆ ವಿಪಕ್ಷದ ನಾಯಕರು ಆರೋಪ ಮಾಡೋದು. ಹಾಗಾಗಿ ಆರೋಗ್ಯ ಇಲಾಖೆ ಒಪ್ಪಿಸಿ ಅಂತ ಇವರು ವಾದ ಮಾಡ್ತಾ ಇದ್ದಾರೆ. ಆರೋಗ್ಯ ಇಲಾಖೆ ಒಪ್ಪಿಸಿದ್ರೆ ಸಂಪೂರ್ಣವಾಗಿ ಆರ್ಥಿಕವಾಗಿ ಏನೋದು ಮತ್ತಷ್ಟು ಸಬಲ ಆಗುತ್ತೆ, ಜನರಿಗೆ ಅನುಕೂಲ ಆಗುತ್ತೆ, ಬೇಗ ಅದನ್ನು ಇನಾಗ್ರೇಷನ್ ಮಾಡಿಬಿಡೋದು ಅಂಥೇಳಿ ಇವರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಅವರು ರಾಜಕೀಯ ಕ್ರೆಡಿಟನ್ನು ತೆಗೆದುಕೊಳ್ಳೋಕ್ಕೋಸ್ಕರ ಅವರು ಆ ಕಡೆ ವಾದವನ್ನು ಮಾಡ್ತಿದ್ದಾರೆ. ಇಲ್ಲಿ ಮಧ್ಯಭಾಗದಲ್ಲಿ ಸಿಕ್ಕಾಕೊಂಡು ಅಲ್ಲಿ ಹುಬ್ಬಳ್ಳಿ ಜನರು ಪರದಾಡ್ತಾ ಇದ್ರು. ಈಗ TV5ನ ವರದಿಯಿಂದಾಗಿ ಎಚ್ಚೆತ್ತುಕೊಂಡಿದ್ದಾರೆ. ಆದಷ್ಟು ಬೇಗ ಈ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಬೇಕು, ಹುಬ್ಬಳ್ಳಿಯ ಜನರ ಸೇವೆಗೆ ಒದಗಿಸಬೇಕು ಅನ್ನುವಂಥ ಒತ್ತಾಯ TV5 ಮಾಡ್ತಾ ಇದೆ. Yeah.